ಮೈಸೂರು ಅಥ್ಲೆಟಿಕ್ಸ್ ಕ್ಲಬ್ ಮೆಂಬರ್ಸ್ ಎಲ್ಲರೂ ಕುಮಾರ ಪರ್ವತ ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀವಿ. ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗಿದೆ ನೋಡಿ. ಈ ಥರ ಎಲಿವೇಶನ್ ಇದಕ್ಕಿಂತ ಟಫ್ ಆಗಿರುತ್ತೆ. ಫಾರೆಸ್ಟಲ್ಲಿ ನಾನು ಒಬ್ಬನೇ ಆಗ್ಬಿಟ್ಟಿದ್ದೀನಿ. ಎಕ್ಸಾಸ್ಟೆಡ್, ವೆರಿ ಚಾಲೆಂಜಿಂಗ್ ಅಂತ ಈಗ ಅನಿಸ್ತಾ ಇದೆ. ಅಂತಹ ದೃಶ್ಯ ಸ್ವರ್ಗ ನೋಡ್ರಿ. ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ ಮೋಸ್ಟ್ ಚಾಲೆಂಜಿಂಗ್. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನವೀನ್ ದೇವಾಂಗ್. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಟ್ರೆಕ್ಕಿಂಗ್ ಮಾಡಿದ್ದೀವಿ. ಎಲ್ಲಿಗೆ ಅಂದರೆ ಕುಮಾರ ಪರ್ವತ ಟ್ರೆಕ್ಕಿಂಗ್ ಹೇಗಿತ್ತು, ಯಾವ ಥರ ಇತ್ತು, ಎಷ್ಟು ಕಷ್ಟ ಇತ್ತು, ನಿಮಗೆಲ್ಲ ಪೂರ್ತಿ ಡೀಟೇಲ್ ವಿಡಿಯೋ ನಿಮಗೋಸ್ಕರ ನಾನು ತಂದಿದ್ದೀನಿ. ದಯವಿಟ್ಟು ಈ ವಿಡಿಯೋನ ಯಾರು ಸ್ಕಿಪ್ ಮಾಡಿದ್ದೀರಾ ಎಲ್ಲರೂ ನೋಡಿ. ಮತ್ತು ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕನ್ನ ಒತ್ತಿ. ಥ್ಯಾಂಕ್ ಯು. ಬನ್ನಿ ಶುರು ಮಾಡೋಣ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾವು ಎಲ್ಲ ಮೈಸೂರು ಅಥ್ಲೆಟಿಕ್ಸ್ ಕ್ಲಬ್ ಮೆಂಬರ್ಸ್ ಎಲ್ಲರೂ ಕುಮಾರ ಪರ್ವತ ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀವಿ. ಹಾಯ್ ಆನ್ ದಿ ವೇ ಟು ಕುಮಾರ ಪರ್ವತ ಬಿಸ್ಲೆ ವ್ಯೂ ಪಾಯಿಂಟ್ ಬಂದ್ವಿ. ಇಲ್ಲಿ ಬಿಸ್ಲೆ ವ್ಯೂ ಪಾಯಿಂಟ್ ಮುಗಿಸ್ಕೊಂಡು ಈಗ ನೆಕ್ಸ್ಟ್ ಪ್ರಯಾಣ ಸ್ಟಾರ್ಟ್ ಆಗ್ತಾ ಇದೆ ಕುಮಾರ ಪರ್ವತ ಕಡೆಗೆ. ಆಸಮಾಗಿದೆ ಜರ್ನಿ. ಡ್ರೈವರ್ ಅಣ್ಣ ಸಕ್ಕತ್ತಾಗಿ ಓಡಿಸ್ತಾ ಇದ್ದಾರೆ ಗಾಡಿ, ರ್ಯಾಪ್ ಆಡಿಸ್ತಾ ಇದ್ದಾರೆ. ಈಗ ನಾವು ಕುಮಾರ ಪರ್ವತ ಸ್ಟಾರ್ಟಿಂಗ್ ಪಾಯಿಂಟ್ ಬಂದು ಸೇರಿದ್ದೀವಿ. ಇಲ್ಲಿಂದ ನೋಡಿ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಪ್ಯಾಕ್ ಎಲ್ಲ ಆಗಿದೆ, ಎಲ್ಲ ಲಗೇಜ್ ಎಲ್ಲ ರೆಡಿ ಆಗಿದೆ. ಚೇತನ್ ಅಂತ ಫ್ರೆಂಡ್ ನಮ್ಮ ಮ್ಯಾಕ್ ಮೆಂಬರ್ ಎಲ್ಲ. ಹಾಯ್.
ಈಗ ನೋಡಿ ಎಲ್ಲ ಈಗ ಸ್ಟಾರ್ಟ್ ಆಗುತ್ತೆ, ಇನ್ನೇನು ಒಂದು 10 ಮಿನಿಟ್ಸಲ್ಲಿ ನಮ್ಮದು ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಎಲ್ಲ ನಮ್ಮ ಫ್ರೆಂಡ್ಸ್ ಟ್ರೂಪ್ ಮೈಸೂರು ಅಥ್ಲೆಟಿಕ್ಸ್ ಕ್ಲಬ್ ಎಲ್ಲ ರೆಡಿಯಾಗಿದ್ದಾರೆ. ಓಕೆ ಗೈಸ್ ಚೇರ್ ಅಪ್. All good? Yes, sir. Okay, friends. Now it's time game. All the way. It's final time to start a Kumara Parvata. So from here, whatever is required, please carry that much only. ಇಲ್ಲಿಂದ ಹೋದಾಗ ಇಟ್ಸ್ ಈಸಿ ಟರಲ್. ಏನು ಪಾತ್ ಇದೆ ಅದರಲ್ಲೇ ಹೋಗಿ. ಸೊ there is after 3 kilometers there is a water point. Carry everybody 2 liters of water. ಓಕೆ ನೆಕ್ಸ್ಟ್ ಟ್ರಯಲ್ ಬಿಟ್ಟು ನೀವು ಸ್ವಲ್ಪ ಫಾರೆಸ್ಟಲ್ಲಿ ಹೋಗ್ತೀನಿ ಇದ್ರಲ್ಲಿ ಹೋಗ್ತೀನಿ ಅಂದರೆ ಬಿ ಕೇರ್ಫುಲ್ ಆಫ್ ಸ್ನೇಕ್ಸ್. ಓಕೆ ಅದು ಮರ ಗಿರ ಮುಟ್ಬೇಕಾದ್ರೆ ವೈಪರ್ಸ್ ಇರುತ್ತೆ. ಪ್ಲೀಸ್ ವಾಚ್ ಆ್ಯಂಡ್ ಟಚ್ ದ ಟ್ರೀಸ್ ಆ್ಯಂಡ್ ಹೋಲ್ಡ್ ದ ಟ್ರೀಸ್. ಡೋಂಟ್ ಬ್ಲೈಂಡ್ಲಿ ಗೋ. ಓಕೆ ಎಸ್ಪೆಷಲಿ ವಾಶ್ರೂಮ್ಗೆ ಹೋಗೋರು ಪ್ಲೀಸ್ ಮೇಕ್ ಶೋರ್ ದಟ್ ಯು ಹ್ಯಾವ್ ಹೈಕಿಂಗ್ ಸ್ಟಿಕ್, ಮೇಕ್ ಅ ಸೌಂಡ್ ಆ್ಯಂಡ್ ದೆನ್ ಗೋ. ಓಕೆ ವೈಪರ್ಸ್ ಇರುತ್ತೆ, ನಿಮ್ಮ ಮರದಲ್ಲಿ ಗ್ರೀನ್ ಕಲರ್ ಇರುತ್ತೆ. ಯು ವಿಲ್ ಸಿ ಇಟ್ಸ್ ಅ ಸ್ಟೆಮ್ ಆರ್ ಬ್ರಾಂಚ್ ಅಂತ ಕೈ ಹಾಕ್ತೀರಾ, ದೆನ್ ಇಟ್ ವಿಲ್ ಬಿ ಅ ವೈಪರ್. ಓಕೆ ಪ್ಲೀಸ್ ಟೇಕ್ ಕೇರ್ ಆಫ್ ದೋಸ್ ಥಿಂಗ್ಸ್ ಆ್ಯಂಡ್ ರೆಸ್ಟ್. ದರ್ ಇಸ್ ನೋ ಮಚ್ ವೈಲ್ಡ್ ಅನಿಮಲ್ಸ್. ದೇರ್ ಆರ್ 2 elephants which will come in the month of November, Feb it will cross from here. ಸೊ ಸದ್ಯಕ್ಕೆ ಈಗಿಲ್ಲ ಎಲಿಫೆಂಟ್ಸು. ಲೆಪರ್ಡ್ಸ್ ಇದೆ, ಲೆಪರ್ಡ್ಸ್ ಬರೋಲ್ಲ ಈಗ, ನಾವೇ ತುಂಬ ಜನ ಇದ್ದೀವಿ. ಸೊ ಓನ್ಲಿ ಯು ಹ್ಯಾವ್ ಟು ವರಿ ಅಬೌಟ್ ದಿ reptiles. So please take care of that. Manage yourself. If anybody is missed out from the route, don't worry, just follow the trail. Still you are confused, stay there only. Someone will come and retrieve you. Okay? Don't get panicked. Okay, sir. Clear? Yes, sir. Any doubt? No, sir. So go in a group. From here, nobody or don't rush yourself. You know, it's an easy trek, doable trek. Don't worry. Bring a smile on your face and enjoy. You have come here to do the trek. Okay? Whatever it is, you will do it. Clear? Yes, sir. Yes, sir. And ಕ್ಯಾಂಪಲ್ಲಿ ಹೋದ್ಮೇಲೆ ರಾತ್ರಿ ಹೊತ್ತು ಯಾರು ಒಬ್ಬೊಬ್ಬರು ಓಡಾಡಬೇಡಿ, ಯಾಕಂದರೆ ರೆಪ್ಟೈಲ್ಸ್ ಜಾಸ್ತಿ ಇರುತ್ತೆ. ಓಕೆ ಇಫ್ ಯು ಆರ್ ಕಮಿಂಗ್ ಔಟ್, ವೇರ್ ಶೂಸ್, ಸ್ಲಿಪ್ಪರ್ಸ್ ಆ್ಯಂಡ್ ಕಮ್ ಔಟ್. ಡೋಂಟ್ ಕಮ್ ಇನ್ ಬೇರ್ ಫುಟ್ಸ್. ಓಕೆ ನಿಮ್ಮ ರಾತ್ರಿ ಊಟ ಅಗೇನ್ ವಿ ಹ್ಯಾವ್ ಟು ಕಮ್ ಬ್ಯಾಕ್ ಟು ದಿ ಭಟ್ರ ಮನೆ, ಹ್ಯಾವ್ ಫಿನಿಶ್ ಯುವರ್ ಡಿನ್ನರ್, ದೆನ್ ಗೋ ಬ್ಯಾಕ್ ಟು ದ ಕ್ಯಾಂಪ್, ದೆನ್ ಅಗೇನ್ ಇನ್ ದ ಮಾರ್ನಿಂಗ್ ಯು ಹ್ಯಾವ್ ಟು ಕಮ್ ಬ್ಯಾಕ್ ಟು ದಿ ಭಟ್ರ ಮನೆ ಟು ಹ್ಯಾವ್ ಎ ಬ್ರೇಕ್ಫಾಸ್ಟ್ ಆ್ಯಂಡ್ ಪ್ಯಾಕ್ ಲಂಚ್. Clear? Yeah. Okay. Yes. Clear? Yes. Clear? Yes. Yes. There you go. Yes. So let's have a small prayer. ನಿಮಗೆ ಈ ಟೀಮ್ಗೆ ಸೇಫ್ ಆಗಿ ಹೋಗಿ ಸೇಫ್ ಆಗಿ ಬರಂಗೆ ಪ್ರಾರ್ಥನೆ ಮಾಡ್ಕೊಳ್ಳಿ. ದೇಕೆ ನಮ್ಮನಮಾಗೆ 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 ಹರರ್ ಮಹಾದೇವ್ ಹರರ್ ಮಹಾದೇವ್ ಹರರ್ ಮಹಾದೇವ್. ಚೆಕ್ ಪೋಸ್ಟ್ ಬಂದಿದ್ದೀನಿ. ಪ್ರತಿಯೊಂದು ನಿಮ್ಮ ಬ್ಯಾಂಗಲ್ಲಿರೋದೆಲ್ಲ ಚೆಕ್ ಮಾಡ್ತಾರೆ. ಇಲ್ಲಿ ಏನೇನು ತರಗಿಲ್ಲ ಅಂದರೆ ಚ್ಯೂಯಿಂಗ್ ಗಮ್ಸ್ ಮತ್ತು ಚಾಕ್ಲೇಟ್ಸ್, ಸ್ನ್ಯಾಕ್ಸ್, ಆಮೇಲೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಸ್, ಪ್ಲೇಯಿಂಗ್ ಕಾರ್ಡ್ಸ್, ಲಿಕ್ಕರ್ಸ್, ಸಿಗರೆಟ್ಸ್, ಮ್ಯಾಚ್ ಬಾಕ್ಸ್ ಇದೆಲ್ಲ ಏನೂ ತರೋಂಗಿಲ್ಲ. ಇದೆಲ್ಲ ತಂದರೆ ಎಂಟರ್ ನಿಮ್ಮ ಗ್ರೂಪ್ಗೆ ಒಂದು ಕೆಟ್ಟ ಹೆಸರು ಮತ್ತು ನಿಮ್ಮ ಗ್ರೂಪ್ ಒಳಗಡೆ ಹೋಗೋಕ್ಕೆ ಬಿಡೋದೇ ಇಲ್ಲ. ಮತ್ತು ದಯವಿಟ್ಟು ಇದನ್ನೆಲ್ಲ ನೀವು ಪ್ರಿಕಾಷನ್ಸ್ ತೊಗೊಳ್ಳಿ. ಮತ್ತು ಪ್ರತಿಯೊಂದು ನೋಡಿ ಬ್ಯಾಗಲ್ಲಿ ಪ್ರತಿಯೊಂದು ವಸ್ತುನೂ ಚೆಕ್ ಮಾಡ್ತಾರೆ. ಈವನ್ ವಾಟರ್ ಬಾಟಲ್ಸ್, ಟ್ಯಾಬ್ಲೆಟ್ಸ್ ಎಲ್ಲ ಚೆಕ್ ಮಾಡ್ತಾರೆ. ಎಲ್ಲನೂ ಕೌಂಟಿಂಗಲ್ಲಿ ಬರ್ಕೊಂಡು ನೀವು ರಿಟರ್ನ್ ಆದಾಗ ಆ ಕೌಂಟಿಂಗ್ ಕರೆಕ್ಟಾಗಿ ಕೊಟ್ಬೇಕು ಇವ್ರಿಗೆ. ಮತ್ತು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕಾಗತ್ತೆ. ನಮ್ಮ ಮ್ಯಾಕ್ ಮೈಸೂರು ಅಥ್ಲೆಟಿಕ್ಸ್ ಕ್ಲಬ್ ಖಜಾಂಚಿ ಇವರು ಒಬ್ಬರು ಕಾರಣಕರ್ತ. ನಮ್ಮ ಈ ಕುಮಾರ ಪರ್ವತ ಟ್ರೆಕ್ಕಿಂಗ್ ಏನಿದೆ ಅವ್ರು ಇವರು ತುಂಬ ಎಫರ್ಟ್ ಹಾಕಿದ್ದಾರೆ. ಸಂತೋಷ್ ಅಂತ ಹುಣಸೂರಿನವರು. ನೋಡಿ ದೀಪಕ್ ಪತಂಗೆ ನಮ್ಮ ಮೇಯ್ನ್ ಕಾರಣಕರ್ತರು ಕುಮಾರ ಪರ್ವತ ಟ್ರೆಕ್ಕಿಂಗ್ಗೆ. ಇವರ ಎಫರ್ಟ್ ತುಂಬ ಇದೆ ಇದರಲ್ಲಿ. 3, 4, 5, 5, 6, 7, 8, 9 ಡಬಲ್ ಕೌಂಟು. ಡಬಲ್ ಕೌಂಟ್ ಅಂದರೆ ಅರ್ಥ ಆಗಿಲ್ಲ. ಇಲ್ಲಿ ಎಷ್ಟು ಜನ ಬಾಕಿ ಇದ್ದಾರೆ ನಮ್ಮ ಗ್ರೂಪಲ್ಲಿ.
ಚೆಕ್ಕಿಂಗ್ ಆಗುತ್ತೆ. ನೋಡಿ ಈಗ ಈ ಆರ್ಚ್ ಒಂದು ಏನಿದೆಯೋ ಈ ಆರ್ಚ್ ಮುಖಾಂತರ ನಾವು ಒಳಗಡೆ ಹೋಗ್ಬೇಕಾಗತ್ತೆ. ಇಲ್ಲಿ ನೋಡಿ ಅಲ್ಲಿ ಚೆಕ್ಕಿಂಗ್ಗೋಸ್ಕರ ನಿಂತಿದ್ದಾರೆ, ಇಲ್ಲಿ ಚೆಕ್ ಆಗುತ್ತೆ ಮತ್ತು ಇಲ್ಲಿ ಒಳಗಡೆ ಎಂಟ್ರಿ. ತುಂಬ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸು. ಈಗ ನಮ್ಮ ಟ್ರೂಪ್ ಆರ್ಚ್ ಮುಖಾಂತರ ಈಗ ನಮ್ಮ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗಿದೆ. ಎಂಥ ಫಾರೆಸ್ಟ್ ಅಂದರೆ ಸೂಪರ್ ಆಗಿದೆ ನೋಡಿ. ಸುತ್ತಲೂ ಗ್ರೀನ್ 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 ಗ್ರೀನ್. ವಾವ್, ಲವ್ಲಿ. ನೋಡಿ ಈ ಥರ ಎಲಿವೇಶನ್ ಇದಕ್ಕಿಂತ ಟಫ್ ಆಗಿರುತ್ತೆ. 7 ಕಿಲೋಮೀಟರ್ಸ್ ಇರುತ್ತೆ. ಅಲ್ಲಿ ಭಟ್ರ ಮನೆ ಅಂತ ಇದೆ, ಅಲ್ಲಿ ನಮ್ಮದು ನೈಟ್ ಹಾಲ್ಟ್ ಟೆಂಟ್ ಎಲ್ಲ ಕೊಟ್ಟಿರ್ತಾರೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು. ಅಲ್ಲಿ ನೈಟ್ ಹಾಲ್ಟ್ ಆಗಿ ನೆಕ್ಸ್ಟ್ ಡೇ ಅಗೇನ್ ಅರೌಂಡ್ 14 ಕಿಲೋಮೀಟರ್ಸ್ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಚೆನ್ನಾಗಿದೆ, ಒಳ್ಳೆ ಅಡ್ವೆಂಚರಸ್. ತುಂಬ ಟಫ್ ಅಂತಲೂ ಹೇಳೋಕ್ಕಾಗಲ್ಲ, ತುಂಬ ಈಸಿ ಅಂತಲೂ ಹೇಳೋಕ್ಕಾಗಲ್ಲ. ಹೆಂಗೋ ಮ್ಯಾನೇಜಬಲ್, ಚೆನ್ನಾಗಿದೆ ಮಾತ್ರ. ನೋಡಿ ಒಂದು ಹಂತಕ್ಕೆ ಬಂದಿದ್ದೀನಿ, ಆದರೆ ಫಾರೆಸ್ಟಲ್ಲಿ ನಾನು ಒಬ್ಬನೇ ಆಗಿಬಿಟ್ಟಿದ್ದೀನಿ. ಸ್ವಲ್ಪ ಜನ ಹಿಂದೆ ಉಳ್ಕೊಂಡಿದ್ದಾರೆ, ಸ್ವಲ್ಪ ಜನ ಮುಂದೆ ಹೊರಟೋಗಿದ್ದಾರೆ. ಅವ್ರನ್ನ ಕ್ಯಾಚ್ ಮಾಡಬೇಕೀಗ, ಮುಂದೆ ಹೋಗಿರೋರನ್ನ. ನೋಡಿ ಇಲ್ಲಿ ಒಂದು ವಾಟರ್ ಪಾಯಿಂಟ್ ಇದೆ ನೋಡಿ. ಇಲ್ಲಿ ಎಂಥ ಶುದ್ಧ ನೀರಂದರೆ ತುಂಬ ಚೆನ್ನಾಗಿದೆ, ಒಂಥರ ಆಯುರ್ವೇದಿಕ್ ಟೈಪ್ ನೀರು, ಕ್ರಿಸ್ಟಲ್ ಕ್ಲಿಯರ್ ನೀರು. ಹಾಂ, ದಟ್ಟ ಕಾಡಿನ ಮಧ್ಯೆ ಬರುವಂಥ ನೀರಿದು. ನಾವು ಸ್ಟಾರ್ಟಿಂಗ್ ಪಾಯಿಂಟ್ ಕುಮಾರ ಪರ್ವತ ಸ್ಟಾರ್ಟಿಂಗ್ ಪಾಯಿಂಟಿಂದ ಒಂದು 3 ಕಿಲೋಮೀಟರ್ ಮುಂದೆ ಬಂದಮೇಲೆ ಈ ಪಾಯಿಂಟ್ ಸಿಗುತ್ತೆ. ಇಲ್ಲಿ ಕುಡಿಯೋ ನೀರಿದು. ನಿಮ್ಮ ಬಾಟಲ್ 3 ಕಿಲೋಮೀಟರ್ ನೀರನ್ನ ಖಾಲಿ ಮಾಡಿ ಮತ್ತೆ ನೀರು ಫಿಲ್ ಮಾಡ್ಕೊಂಡು ಮತ್ತೆ ಇನ್ನೊಂದು 4 ಕಿಲೋಮೀಟ್ರ್ ಮುಂದೆ ಹೋಗ್ಬೇಕಾಗತ್ತೆ. ಬನ್ನಿ ಹೋಗೋಣ. ಫ್ರೆಂಡ್ಸ್, ಅರೌಂಡ್ 3.5 ಅರೌಂಡ್ 4 ಕಿಲೋಮೀಟರ್ ಬಂದಿದ್ದೀವಿ. ಎಕ್ಸಾಸ್ಟೆಡ್. ಸೂಪರಾಗಿದೆ ಎಲಿವೇಶನ್. ಇನ್ನು ಅರೌಂಡ್ 3 ಕಿಲೋಮೀಟರ್ಸ್ ಇದೆ. ವೆರಿ ಚಾಲೆಂಜಿಂಗ್ ಅಂತ ಈಗ ಅನ್ನಿಸ್ತಾ ಇದೆ, ಆದ್ರೂ ಐ ಆಮ್ ಹ್ಯಾಪಿ.
ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಫಸ್ಟ್ ಟೈಮ್ ನಾನು ಕುಮಾರ ಪರ್ವತ ಟ್ರೆಕ್ಕಿಂಗ್ ಬಂದಿರೋದು. ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಇನ್ನೊಂದು ವಿಷಯ ಏನಂದರೆ ಅಲ್ಲಿ ವಾಟರ್ ಪಾಯಿಂಟ್ ಸಿಗುತ್ತಲ್ಲ, ಅಲ್ಲೊಂದು ನೀರು ಹರಿಯುವಂಥ ಜಾಗ ತುಂಬ ಚೆನ್ನಾಗಿದೆ ನೀರು ಅಂತ ಹೇಳಿದ್ನಲ್ಲ, ಅಲ್ಲೋಗಿ ಫುಲ್ ಮುಖಕ್ಕೆಲ್ಲ ತಲೆಗೆಲ್ಲ ನೀರು ಹಾಕ್ಕೊಂಡೆ. ಎಂಥ ಖುಷಿ ಅಂತೀರ. ವಂಡರ್ಫುಲ್ ನೇಚರ್. ಆ ನೀರು ಎಲ್ಲೂ ಸಿಗೋದಿಲ್ಲ ನಿಮಗೆ. ಒಳ್ಳೆ ಟೇಸ್ಟ್, ನ್ಯಾಚುರಲ್. ಇಟ್ಸ್ ಲೈಕ್ ಎನ್ ಆಯುರ್ವೇದಿಕ್ ವಾಟರ್. ಸೂಪರಾಗಿದೆ. ಈಗ ಒಂದು ಪಾಯಿಂಟಲ್ಲಿ ಇನ್ನು ಅರೌಂಡ್ 600 ಮೀಟರ್ಸ್ ಇದೆ ಅಂತ ನನ್ನ ಫ್ರೆಂಡ್ ಹೇಳ್ತಾ ಇದ್ದಾರೆ. ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ಎವ್ರಿ 50 ಸ್ಟೆಪ್ಸ್ ಯು ಹ್ಯಾವ್ ಟು ಇಂಟೇಕ್ ವಾಟರ್. ಯಾಕೆಂದರೆ ನೀವು ನೀರು ಕುಡೀರಿ ಬಿಡಿ, ನಿಮ್ಮ ಬಾಡಿ ಸ್ವೆಟ್ ಆಗ್ತಾನೆ ಇರುತ್ತೆ, ನಿಮ್ಮ ಬಾಡಿಲಿರೋ ನೀರು ಆಚೆ ಬರ್ತಾನೆ ಇರುತ್ತೆ. ಅದಕ್ಕೆ ನಿಮಗೆ ದಾಹ ಆಗಲಿ ಬಿಡಲಿ, ನೀರು ಕುಡಿತಾ ಇರಿ ಎವ್ರಿ 50 ಸ್ಟೆಪ್ಸ್. ನಿಮ್ಮ ಬಾಡಿ ಹೈಡ್ರೇಟ್ ಆಗಿರುತ್ತೆ. ಡಿಹೈಡ್ರೇಷನ್ ಆದರೆ ನಿಮಗೆ ಮೈಗ್ರೇನ್, ಮಸಲ್ ಕ್ರ್ಯಾಂಪ್ ಎಲ್ಲ ಆಗ್ತಾ ಇರುತ್ತೆ. ಬಿ ಕೇರ್ಫುಲ್. ಈ ಟಿಪ್ಸ್ ಎಲ್ಲ ನಿಮಗೆ ಫಾಲೋ ಮಾಡಿದ್ರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಈಗ ಭಟ್ರ ಮನೆ ಇನ್ನೇನು ಸ್ವಲ್ಪ ದೂರ ಇದೆ. ಇನ್ನೊಂದು ಹಾರ್ಡ್ಲಿ 200 ಮೀಟರ್ಸ್ ಇರಬೇಕು. ಇಲ್ಲೊಂದು ಗುಡ್ಡ ಸಿಕ್ತು ಅಂತ ಇಲ್ಲೊಂದು ಸ್ವಲ್ಪ ಏನಾದ್ರು ತಿನ್ನೋಣ ಅಂತ ಕೂತಿದ್ದೀವಿ ನಾವು ಮತ್ತು ವೆಂಕಿ ಬೈ ಮತ್ತು ನಮ್ಮ ಫ್ರೆಂಡ್ ಎಲ್ಲರೂ. ಈಗ ನೆಕ್ಸ್ಟ್ ಇಲ್ಲಿಂದ ಭಟ್ರ ಮನೆಗೆ ಹೋಗೋಣ ಬೈ. ಹೋಗೋಣ, ನಮ್ಮ ಕಡೆನೂ ಫೋಕಸ್ ಹೋಗೋಣ. ಅಲ್ಲಿ ಟೆಂಟ್ಸ್ ಎಲ್ಲ ಇರುತ್ತೆ. ಇದನ್ನೇ ಜೀವನ ಆಗೋಗಿದೆ. ಏನು ಸಿಗ್ತಲ್ಲ, ಕೈ ಕಾಲೆಲ್ಲ ಬಿದ್ದೋಗಿದೆ. ಸ್ವಲ್ಪ ಭಟ್ರ ಮನೆಗೆ ಹೋಗಿ ಒಂಚೂರು ಮಸಾಜ್ ಮಾಡಿಸ್ಕೋಬೇಕು. ಭಟ್ರ ಕೈಲ ಕೊನೆಗೂ ನಾವು 7 ಕಿಲೋಮೀಟ್ರ್ ದಾಟಿ ನಮ್ಮ ಡೆಸ್ಟಿನೇಷನ್ ಅಂದರೆ ಭಟ್ರ ಮನೆ ರೀಚ್ ಆಗಿದ್ದೀವಿ. ಇದೆಲ್ಲ ನಮ್ಮ ಟೆಂಟ್ಸ್ ಎಲ್ಲ ಹಾಕಿ ರೆಡಿ ಮಾಡಿದ್ದಾರೆ ನೋಡಿ, ಟೆಂಟ್ಸ್. ಈಗ ಅಲ್ಲಿ ಹೋಗ್ತೀವಿ, ನೋಡ್ತಾ ಇರಿ. ಹೆಂಗೈತೆ ನೋಡಿ, ಇಲ್ಲಿ ನೋಡ್ತಾ ಇರೋಂಥ ನಂಬರ್ ಭಟ್ರ ಮನೆಯ ನಂಬರ್. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನೀವು ಎಷ್ಟು ಜನ ಬರ್ತಾ ಇದ್ದೀರಾ ಅಂತ ಅವ್ರಿಗೆ ಹೇಳಿ, ಇಷ್ಟು ಊಟ, ಇಷ್ಟು ಟೆಂಟ್ಸ್ ಬೇಕು ಅಂತ ಅವ್ರಿಗೆ ಹೇಳಿದ್ರೆ ಅವರು ವ್ಯವಸ್ಥೆ ಮಾಡ್ತಾರೆ. ನೀವು ಅಲ್ಲಿ ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ತುಂಬ ಕಷ್ಟಪಟ್ಟು ಊಟ ಮಾಡ್ತಾ ಇದ್ದೀವಿ ಭಟ್ರ ಮನೇಲಿ. ಆದ್ರೂ ಚೆನ್ನಾಗಿದೆ ಊಟ. ಬೈ ನಾನು ಒಬ್ಬನೇ ಎಲ್ಲರೂ ನೋಡಿ. ಹಾಂ ತೆಗೋಣ. ಹಾಂ ಹರ್ಷ ನೀವು ಇವ್ರು ಮಾತ್ರ 100% ನಿಯತ್ತಿಂದ ಹೋಗಿ ತೊಗೊಂಬಂದಿದ್ದಾರೆ. ನಾವೆಲ್ಲ ಬೈಪಾಸ್ ಮಾಡಿ ಹೋಗಿದ್ದೀವಿ. ಮುಖ ಕಾಣಲ್ಲ, ಯಾಕೆಂದ್ರೆ ಲೈಟ್ ಆನ್ ಆಗಿದೆ. ಈಗ ಕಾಣುತ್ತೆ ನೋಡಿ. ಇಲ್ಲಿ ನೋಡಿ, ರಿಫ್ಲೆಕ್ಟ್ ಕ್ಲೀನಾಗಿ ಕಾಣುತ್ತೆ. ಹಾಂ, ಇನ್ನೇನೋ ಕಮೆಂಟ್ ಹೊಡಿಯೋದಿದೆ? ಏನಿಲ್ಲ, ಒಳ್ಳೆ ಐಡಿಯಾ ಕೊಟ್ಟರು ನಮ್ಮ ಫ್ರೆಂಡ್ ಊಟ ತಗೊಳಕ್ಕೆ. ಅದನ್ನು ರಿವೀಲ್ ಮಾಡೋಕ್ಕಾಗಲ್ಲ, ತುಂಬ ಕಷ್ಟ ಆಗುತ್ತೆ. ಕೋಡ್ ಆಗಿದೆ ಅದು, ಅದಕ್ಕೋಸ್ಕರ. ಏನು ಮಾಡ್ತೀವಿ? ಊಟ
ಊಟ ಎಲ್ಲ ಮುಗಿಸ್ಕೊಂಡು ಬಂದು ಒಂದು 10 ಮಿನಿಟ್ಸ್ ರೆಸ್ಟ್ ಮಾಡ್ತಾಯಿದ್ದೀವಿ. ಈಗ 10 ಮಿನಿಟ್ಸ್ ಆದಮೇಲೆ ನಮ್ಮ ಟೆಂಟ್ಸ್ಗೆ ಹೋಗಿ ಮಲ್ಕೊಳ್ತೀವಿ. ಬೆಳಗ್ಗೆ 6 ಗಂಟೆಗೆ ಇಲ್ಲಿಂದ ಹೊರಡಬೇಕು. ಎಲ್ಲರಿಗೂ ಗುಡ್ ನೈಟ್. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಈಗ ಸುಮಾರು 6 ಕಾಲಾಗಿದೆ. ಎಲ್ಲ ಒಂದು 4:30 ಎದ್ದು ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಇದು ನೋಡಿ ನಮ್ಮ ಫಾರೆಸ್ಟ್ ಆಫೀಸ್ ಅವರು ಕೊಟ್ಟಿರುವಂಥ ಟೆಂಟ್ಸ್. ಇಲ್ಲೇ ನಾವು ರಾತ್ರಿ ಮಲಗಿದ್ದು. ಒಂದರಲ್ಲಿ 2 ಶೇರಿಂಗ್ ಇರುತ್ತೆ, ಒಂದೊಂದರಲ್ಲಿ 3 ಶೇರಿಂಗ್ ಇರುತ್ತೆ. ಸುಮಾರು ಒಂದು 100ಕ್ಕಿಂತ ಹೆಚ್ಚು ಟೆಂಟ್ಗಳಿದೆ ಇಲ್ಲಿ. ಎಲ್ಲ ಟೆಂಟಲ್ಲೂ ಆಕ್ಯುಪೈ ಮಾಡಿ ನಾವು ಮೈಸೂರು ಅಥ್ಲೆಟ್ಸ್ ಕ್ಲಬ್ ಮತ್ತು ಬೇರೆ ಬೇರೆ ಗ್ರೂಪ್ ಎಲ್ಲ ಬಂದು ರಾತ್ರಿ ಟೈಮ್ ಸ್ಪೆಂಡ್ ಮಾಡಿ ಈಗ ಬೆಳಗ್ಗೆ ರೆಡಿಯಾಗಿ ಎಲ್ಲ ಬ್ರೇಕ್ಫಾಸ್ಟ್ಗೆ ಹೋಗಿದ್ದಾರೆ. ಈಗ ನಾನು ಹೋಗ್ತಾ ಇದ್ದೀನಿ. ನಾನು ಸ್ವಲ್ಪ ಲೇಟ್ ಆಯಿತು. ಈಗ ನೆಕ್ಸ್ಟ್ ಹಂಗೆ ಇವತ್ತು ಸೆಕೆಂಡ್ ಡೇ. ಇವತ್ತು ಇನ್ನೊಂದು 7 ಕಿಲೋಮೀಟರ್ಸ್ ಟ್ರೆಕ್ಕಿಂಗ್ ಇರುತ್ತೆ. ಅಲ್ಲಿಂದ ನೆಕ್ಸ್ಟ್ ಇನ್ನು ಅದು ಮುಗಿಸ್ಕೊಂಡು ಕುಮಾರ ಪರ್ವತ ಪೀಕ್ ಮೇಲೆ ಹೋಗಿ ಒಂದು 7 ಕಿಲೋಮೀಟರ್ ರೀಚ್ ಆಗಿ ಮತ್ತು ನೆಕ್ಸ್ಟ್ ಡೌನ್ ಇಳಿಯುವಂಥದ್ದು ನೆಕ್ಸ್ಟ್ ಹಾಗೆ ಹೇಳ್ತಾ ಹೋಗ್ತೀನಿ. ಈಗ ನಮ್ಮ ಫ್ರೆಂಡ್ಸ್ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದಿದ್ದಾರೆ. ನಾನು ಈಗ ಹೋಗ್ತಾ ಇದ್ದೀನಿ. ಭಟ್ರ ಮನೆ ಬ್ರೇಕ್ಫಾಸ್ಟ್ ಹೇಗಿತ್ತು ಅನಿಲ್ ಬೈ? ಅಕ್ಕಿ ತರಿ ಉಪ್ಪಿಟ್ಟು ಮತ್ತೆ ಬಾತ ಎರಡು ಚೆನ್ನಾಗಿದೆ. ಎಲ್ಲ ತುಂಬ ಚೆನ್ನಾಗಿತ್ತು. ಓಕೆ, ಈಗ ಬಾಕ್ಸ್ಗೆ ನಾವು ಹಾಕ್ಕೊಂಡೋಗಿ ಅಲ್ಲಿ ನಮ್ಮ ಟ್ರೆಕ್ಕಿಂಗಲ್ಲಿ ತಿನ್ನಬೇಕಾಗತ್ತಲ್ವಾ? ಹೌದು. ಓಕೆ, ಈಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮತ್ತೆ ನಮ್ಮ ಈ ಥರ ಬಾಕ್ಸ್ ತಂದಿರ್ತೀವಿ, 2 ಬಾಕ್ಸ್. ಈ ಬಾಕ್ಸಲ್ಲಿ ಅದನ್ನು ಬಾತ್ ಎಲ್ಲ ತುಂಬಿಸ್ಕೊಂಡು ಹೋಗಿ ಅಲ್ಲಿ ಟ್ರೆಕ್ಕಿಂಗ್ ಮಾಡುವಾಗ ಮಧ್ಯದಲ್ಲಿ ಬೇರೆ ಏನೂ ಇಲ್ಲ. ಅಲ್ಲಿ ಮಧ್ಯಾಹ್ನ ಊಟ ಇದೆ ನಮಗೆ. ಫಾರೆಸ್ಟ್ ಆಫೀಸರ್ ಅವ್ರು ಟೆಂಟ್ ಕೊಟ್ಟಿರೋ ಜಾಗದಿಂದ ಈಗ ಭಟ್ರ ಮನೆ ಅಲ್ಲಿಗೆ ಹೋಗ್ತಾ ಇದ್ದೀನಿ ಬ್ರೇಕ್ಫಾಸ್ಟ್ಗೆ. ಈ ಫಾರೆಸ್ಟ್ ಆಫೀಸ್ ಅವರ ಬ್ರೇಕ್ಫಾಸ್ಟ್ ಫೆಸಿಲಿಟಿ ಇಲ್ಲ, ಭಟ್ರ ಮನೆ ಮಾತ್ರ. ತುಂಬ ವರ್ಷಗಳಿಂದ ಭಟ್ರ ಮನೆ ಅವರು ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಎಲ್ಲರಿಗೂ ಬರೋರಿಗೆಲ್ಲ ಕೊಡ್ತಾರೆ. ತುಂಬ ಒಳ್ಳೆಯ ಮನುಷ್ಯರು, ತುಂಬ ಸ್ಟ್ರಿಕ್ಟು ಕೂಡ. ನೆಕ್ಸ್ಟ್ ಹೋಗಿ ಈಗ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದು ನೆಕ್ಸ್ಟ್ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ 2 ಪಾರ್ಸಲ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹೇಗಿತ್ತು ಈಗ ಭಟ್ರ ಮನೆ ಅಡುಗೆ ತುಂಬಾ ಚೆನ್ನಾಗಿತ್ತು. ನೀವು ತಗೊಂಡಿದ್ದೀರಾ? ನಿಮಗೆ ಹೌದಾ, ಥ್ಯಾಂಕ್ ಯು. ಇದೆ, ಬನ್ನಿ ಮತ್ತೆ ಬ್ರೇಕ್ಫಾಸ್ಟ್ ತಗೊಂಡ್ಬಿಟ್ಟಿದ್ದೀರಾ? ಮಧ್ಯಾಹ್ನಕ್ಕೆ ನಮ್ಮ ಫ್ರೆಂಡ್ಸ್ ಎಲ್ಲ ನನಗೋಸ್ಕರ ಬ್ರೇಕ್ಫಾಸ್ಟ್ ಬಾಕ್ಸಲ್ಲಿ ಹಾಕೊಂಡು ತಂದಿದ್ದಾರೆ. ಇನ್ನೊಬ್ಬರು ಅನಿಲ್ ಬೈ ನನಗೆ ಮಧ್ಯಾಹ್ನ ಊಟದ ಬಾಕ್ಸ್ ಹಾಕೊಂಡು ತಂದಿದ್ದಾರೆ. ಎಂಥ ಗ್ರೇಟ್ ಫ್ರೆಂಡ್ಸ್ ಅಲ್ಲ, ಸೂಪರ್. ಹರೀಶ್ ಅಂತ ಇವ್ರು ಮುಂದೆ ಹೋಗ್ತಾ ಇದ್ದಾರಲ್ಲ, ಇವರೇ ನನಗೆ ಬ್ರೇಕ್ಫಾಸ್ಟ್ ತಂದಿದ್ದಾರೆ. ಅದಕ್ಕೆ ನಾನು ಭಟ್ರ ಮನೆಗೆ ಹೋಗ್ತಾ ಇಲ್ಲ, ಈಗ ವಾಪಸ್ ಹೋಗ್ತಾ ಇದ್ದೀನಿ. ಆ ಬಾಕ್ಸಲ್ಲಿ ಇರೋದನ್ನೇ ತಿನ್ಕೊಂಡು ನೆಕ್ಸ್ಟ್ ಟ್ರೆಕ್ಕಿಂಗ್ ಕಂಟಿನ್ಯೂ ಮಾಡ್ತೀನಿ. ಮಂಟಪದಲ್ಲಿ ನೀರು ಸಿಗುತ್ತೆ, ತಿರ್ಗಾ ಅಲ್ಲಿ ರೀಫಿಲ್ ಮಾಡ್ಕೊಳ್ಳಿ. ದಟ್ ಇಸ್ ದ ಲಾಸ್ಟ್ ಪಾಯಿಂಟ್. ಅಲ್ಲಿಂದ ನಿಮಗೆ 4 ಕಿಲೋಮೀಟರ್ಸ್ ನೀರು ಸಿಗಲ್ಲ. ದೆನ್ ನೆಕ್ಸ್ಟ್ ಸಮಿಟಿಂದ ಇಳಿದ್ಮೇಲೆ ನಿಮಗೆ ನೀರು ಸಿಗುತ್ತೆ. ಮಳೆ ಬಂದಿರೋದ್ರಿಂದ ನಿಮ್ಗೆ ಅಲ್ಲಿ ವಾಟರ್ ಫಾಲ್ ಇದೆ, ಸ್ಲ್ಯಾಬ್ ಇದೆ, ಅಲ್ಲಿ ಸಿಗುತ್ತೆ ನೀರು. ಸೊ ಗೋ ಇನ್ ಅ ಗ್ರೂಪ್, ಯು ನೋ ದ ಫಂಡ. ವಾಕ್ ಸ್ಲೋಲಿ. ಯಾರ್ಯಾರಿಗೆ ಮಸಲ್ ಪೇನು, ಟಯರ್ಡ್ನೆಸ್ ಎಲ್ಲ ಇದ್ದರೆ ಡೋಂಟ್ ರಶ್ ಟುಡೇ. ಟೇಕ್ ಯುವರ್ ಟೈಮ್, ವಾಕ್, ಡ್ರಿಂಕ್ ವಾಟರ್. ಓಕೆ, ಅವ್ರು ಮುಂದೆ ಹೋಗ್ತಾ ಇದೆ ಅಂತ ರಶ್ ಮಾಡಿಬಿಡಿ. ಕ್ಲಿಯರ್.
So you know yesterday's terrain? Yes. So same thing, no shadow, that's it. ಯಾರು ಫಸ್ಟ್ ಹೋಗ್ತೀರಾ ದಯವಿಟ್ಟು ವೇಟ್ ಮಾಡಿ, ಲಾಸ್ಟ್ ಬರೋವರೆಗೂ ವೇಟ್ ಮಾಡಿ. ಸೊ ದಟ್ ಆಫ್ಟರ್ ದಟ್ ವಿಲ್ ಗೋ ಆ್ಯಸ್ ಅ ಟೀಮ್, ವಿಲ್ ಟೇಕ್ ಅ ಪಿಕ್ಚರ್ ಆ್ಯಂಡ್ ಗೋ ಆ್ಯಸ್ ಅ ಟೀಮ್. ಹಿಂದೆ ಇರೋರು ದಯವಿಟ್ಟು ಕಾಯ್ತಾರಂತ ನನ್ನ ಹತ್ರ ಕಾಯ್ಬಿಡಿ. ಯು ಹ್ಯಾವ್ ಟು ಪುಷ್. ಬಿಸಿಲು ಬಂದ್ಬಿಟ್ರೆ ಕಷ್ಟ ಆಗುತ್ತೆ. ಕ್ಲಿಯರ್? ಶಲ್ ವಿ ಗೋ? ಈಗ ಸೆಕೆಂಡ್ ಡೇ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಇಲ್ಲಿಂದ ಅರೌಂಡ್ 3 ಕಿಲೋಮೀಟರ್ಸ್ ಟ್ರೆಕ್ಕಿಂಗ್ ಮಾಡಾದ್ಮೇಲೆ ನಮಗೆ ಕಲ್ಲು ಮಂಟಪ ಅಂತ ಒಂದು ಸ್ಪಾಟ್ ಸಿಗುತ್ತೆ. ಅಲ್ಲಿ ವಾಟರ್ ಪಾಯಿಂಟ್ ಇದೆ. ಇಲ್ಲೇ ನಾವು ವಾಟರ್ ಎಲ್ಲ ಫಿಲ್ ಮಾಡ್ಕೊಂಡಿದ್ದೀವಿ. ಅಲ್ಲಿ ಹೋಗೋಷ್ಟರಲ್ಲಿ ಅರೌಂಡ್ 1.5 ಲೀಟರ್ 2 ಲೀಟ್ರ್ ನೀರು ಖಾಲಿ ಮಾಡಿರ್ತೀವಿ. ಮತ್ತು ಅಲ್ಲಿ ಫಿಲ್ ಮಾಡ್ಕೊಂಡು ಮತ್ತೆ ಅಲ್ಲಿಂದ ಇನ್ನೂ ಒಂದು 3 ಕಿಲೋಮೀಟರ್ಸ್ ಹೋದರೆ ನಮ್ಮ ಕುಮಾರ ಪರ್ವತ ಪೀಕ್ ತಲುಪ್ತೀವಿ. ಹಂಗೆ ಹೋಗ್ತಾ ಇದ್ದೀವಿ ನೋಡಿ. ಎಲ್ಲ ನಮ್ಮ ಮ್ಯಾಕ್ ಮೆಂಬರ್ಸ್ ಆಲ್ಮೋಸ್ಟ್ ಸೂಪರಾಗಿದೆ ನೋಡಿ. ನಮ್ಮ ಪ್ರೆಸಿಡೆಂಟ್ ಬಾಯ್ ಈಗ ನನ್ನ ಹಿಂದೆ ಬರ್ತಾ ಇದ್ದಲ್ಲ ಈ ಮೇಡಮ್, ಇವ್ರಿಗೆ ನನ್ನ ಮೇಲೆ ತುಂಬ ಕೋಪ. ಏನಕ್ಕೆ ಅಂದರೆ ನಾನು ಬರೀ ಆಯ್ ಗೈಸ್ ಅಂತೀನಂತೆ. ನಂದು ವಿಡಿಯೋ ಎಷ್ಟು ಜನ ನೋಡಿದ್ದೀರಾ? ನಾನು ಆಯ್ ಗೈಸ್ ಅಂತೀನ, ಆಯ್ ಫ್ರೆಂಡ್ಸ್ ಅಂತೀನ? ನಮ್ಮ ಮೇಡಮ್ಗೆ ಸ್ವಲ್ಪ ತಿಳಿಸಿ ಹೇಳಿ. ಅವ್ರು ನಿನ್ನೆಯಿಂದ ನನಗೆ ರೋಸ್ಟ್ ಮಾಡಿ ಉಪ್ಪಾಕ್ತಾ ಇದ್ದಾರೆ. ಮೇಡಮ್, ಲೇಡೀಸ್ ಆ್ಯಂಡ್ ಜೆಂಟ್ಲ್ಮೆನ್, ಈಗ ಸಮಾಧಾನನಾ ಮೇಡಮ್? ಈಗ ಒಂದು ಸ್ಟಾರ್ಟಿಂಗಲ್ಲಿ ಒಂದು ಚೆಕ್ ಪಾಯಿಂಟ್ ಇತ್ತು. ಈಗ ಇನ್ನೊಂದು ಚೆಕ್ ಪಾಯಿಂಟ್ ಇದೆ. ಏನಂದರೆ ನೆಕ್ಸ್ಟ್ ಈಗ ಫಾರೆಸ್ಟ್ ಎಂಟ್ರಿ ಆಗುತ್ತೆ. ಈಗ ಚೆಕ್ ಆದಮೇಲೆ ಮತ್ತೆ ಇಲ್ಲಿಂದ ತಿರ್ಗಾ ಫಾರೆಸ್ಟ್ ಅವರೆಲ್ಲ ಇಲ್ಲಿಂದ ಎಂಟ್ರಿ ಬಿಡ್ತಾರೆ ನಮಗೆ. ಇಲ್ಲಿಂದ ಮತ್ತೆ ಪಾಸ್ ಆಗಿ ಮತ್ತೆ ಹಿಂಗೆ ಮುಂದೆ ಹೋಗಿ ನೆಕ್ಸ್ಟ್ ಫಾರೆಸ್ಟ್ ಎಂಟ್ರಿ ಆಗ್ತೀವಿ. ಈಗ ಅಲ್ಲಿ ಬೋರ್ಡ್ ಕಾಣ್ತಾ ಇದೆಯಾ? ಕುಮಾರ ಪರ್ವತಕ್ಕೆ 0.4 ಕಿಲೋಮೀಟರ್ಸ್, ಅಂದರೆ 4 ಕಿಲೋಮೀಟ್ರ್ ಇದೆ ಅಂತ ಇಲ್ಲಿಂದ ನೋಡಿ. ಈಗ ಮಂಟಪಕ್ಕೆ ಬಂದಿದ್ದೀವಿ. ಅರೌಂಡ್ 3 ಕಿಲೋಮೀಟರ್ಸ್ ಪೀಕ್ ಹತ್ತಿದ್ದೀವಿ. ಇಲ್ಲಿಂದ ಮತ್ತೆ ಇನ್ನು 4 ಕಿಲೋಮೀಟ್ರ್ ಇದೆ ಕುಮಾರ ಪರ್ವತಕ್ಕೆ. ಅಲ್ಲಿ ಸೈನ್ ಬೋರ್ಡ್ ನೋಡಿದ್ರಲ್ಲ ನೋಡಿ, ಇದೆ ಮಂಟಪ. ಅಂದರೆ ಇದೇನೆ ಮಂಟಪ. ಫಾರೆಸ್ಟ್ ಆಫೀಸ್ ನಾವು ನಿನ್ನೆ ಏನು ನೈಟ್ಸ್ ಹಾಲ್ಟ್ ಆಗಿದ್ವಲ್ಲ, ಅಲ್ಲಿಂದ ಇಲ್ಲಿಗೆ 3 ಕಿಲೋಮೀಟರ್ಸ್ ಇದೆ. ಎಷ್ಟು ಪೀಕ್ ಇದೆ, ಸ್ವಲ್ಪ ಕಷ್ಟ ಇದೆ ಇಲ್ಲಿ ಹೋಗೋದು. ನೋಡಿ, ಅಲ್ಲಿಂದ ನಾವು ಬಂದಿರೋದು ನೋಡಿ,
ಅಲ್ಲಿ ಸಣ್ಣದು ಕಾಲ್ದಾರಿ ಕಾಣಿಸ್ತಿದೆಯಲ್ಲ, ಆ ತುದಿಯಿಂದ ಇಲ್ಲಿಗೆ ಬಂದಿದ್ದೀವಿ. ಇನ್ನೂ 2 ಕಿಲೋಮೀಟ್ರ್ ಇದೆ. ನೋಡಿ ಎಂಥ ಹೈಟ್ ನೋಡಿ ಇದ್ರದ್ದು ಹೆಂಗಿದೆ ಅಂತ. ಸೂಪರ್. ನೋಡಿ ಈಗ ಅಲ್ಲಿ ಒಂದು ಬೆಟ್ಟ ಕಾಣಿಸ್ತಿದೆಯಲ್ಲ, ಅದು ಶೇಷ ಪರ್ವತ. ಅಲ್ಲಿ ಹೋಗಿ ಮತ್ತೆ ಪುನಃ ಒಂದು 45 ಮಿನಿಟ್ಸ್ ಟ್ರೆಕ್ಕಿಂಗ್ ಇದೆ. ಆಮೇಲೆ ನಮ್ಮ ಕುಮಾರ ಪರ್ವತ ಸಿಗುತ್ತೆ. ಅಲ್ಲಿಗೆ ಹೋಗ್ಲಿಕ್ಕೆ ಇನ್ನೂ 1 ಅವರ್ ಆಗುತ್ತೆ. ನೋಡಿ ಅಲ್ಲಿ ಇದು ಪಾಯಿಂಟ್ ಇದೆಯಲ್ಲ, ನೋಡಿ ಅಲ್ಲಿ ಇಲ್ಲಿ ಅಲ್ಲಿಗೆ ಹೋಗಿ. ನೋಡಿ ನಾವು ಬಂದಿರೋವಂಥ ದಾರಿಯಲ್ಲಿ ಕಾಣಿಸ್ತಿದೆಯಲ್ಲ, ಅದು ಇವರೆಲ್ಲ ಅಲ್ಲಿ ಹೋಗ್ತಾ ಇರೋರೆಲ್ಲ ಬೆಳಗ್ಗೆ ಒಂದು 4 o'clockಗೆ ಸ್ಟಾರ್ಟ್ ಮಾಡಿ ಈಗ ವಾಪಸ್ ಹೋಗ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಈಗ ನಾವಿಲ್ಲಿ ಇದು ಶೇಷಗಿರಿ ಪರ್ವತ ಇದು ಇಲ್ಲಿ ರೀಚ್ ಆಗಿದ್ದೀವಿ. ಇವರು ಕರ್ನಾಟಕ ಹೈಕ್ಸ್ ಅಂತ ಇವರು ಆರ್ಗನೈಸೇಷನ್ ಇದೆ. ಇವರು ಅರೌಂಡ್ 15 years ಬ್ಯಾಕಿಂದ ಒಳ್ಳೊಳ್ಳೆ ಟ್ರೆಕ್ಕಿಂಗ್ ಎಲ್ಲ ಆರ್ಗನೈಸ್ ಮಾಡ್ತಾ ಇರ್ತಾರೆ. ಇವರು ಮೀಟ್ ಆದರು ಇಲ್ಲಿ ಶೇಷಗಿರಿ ಪರ್ವತದ ಮೇಲೆ. ಓಕೆ, ಕರ್ನಾಟಕ ಹೈಕ್ಸ್ ಬಂದು 15 years ಹಳೆ ಆರ್ಗನೈಸೇಷನ್ನು. ಮೊದಲು ವಿ ಯೂಸ್ ಟು ಆರ್ಗನೈಸ್ ಸ್ಕೂಲ್ ಬ್ಯಾಚ್, ಅಂದರೆ ಮಕ್ಕಳಿಗೆ ಟ್ರೆಕ್ಸ್ ಆರ್ಗನೈಸ್ ಮಾಡ್ತಾ ಇದ್ದೆ. ಕುಮಾರ ಪರ್ವತ ಬಂದು ಸೆಕೆಂಡ್ ಟೈಮು. ನನ್ನ ಪರ್ಸನಲ್ ಫೇವ್ರೇಟು ಕುಮಾರ ಪರ್ವತ. ಹೌದಾ? ಸೊ ಯು ಗೆಟ್ ದಟ್ ಟ್ರೆಕ್ಕಿಂಗ್ ಎಸೆನ್ಸ್ ಅಂತ ಹೇಳ್ತಾರಲ್ವಾ, ಅದು ಇಲ್ಲಿ ಮಾತ್ರನೇ ಸಿಗೋದು ನಿಮಗೆ. ಸೊ ಅದೊಂದು. ಇಲ್ಲಿಂದ ಇನ್ನೊಂದು 2 kilometers ಇದೆ. 2 kilometers ಇದೆಯಾ? 2 kilometers ಇದೆ. ಸೊ ಸ್ವಲ್ಪ ಪಾತು ಕಷ್ಟನೇ ಇದೆ, ಬಟ್ ಪರವಾಗಿಲ್ಲ, ಮಾಡ್ಬೋದು, ಚೆನ್ನಾಗಿದೆ. ಒಬ್ಬಾ ಎಂತಹ ದೃಶ್ಯ ಇಲ್ಲಿ ನೋಡಿ. ಶೇಷಗಿರಿ ಪರ್ವತ ಇದು. ಇಲ್ಲಿ ನೋಡಿ ಇದು ಹೇಗಿದೆ ಅಂತ. ಕೆಳಗಡೆ ನಮಗೆ ಭೂಮಿನೇ ಕಾಣಿಸ್ತಾ ಇಲ್ಲ. ಒಬ್ಬೊಬ್ಬ ಅದ್ಭುತ. ಫ್ರೆಂಡ್ಸ್, ಈಗ ಬ್ಯಾಕ್ ಪ್ಯಾಕರ್ಸ್ ಅಂತ ಬ್ಯಾಂಗ್ಳೂರಿಂದ ಇನ್ನೊಂದು ಗ್ರೂಪು ಸಿಕ್ಕಿದೆ. ಇವರು ಸುಮಾರು 2017 ಇವರು ಆರ್ಗನೈಸೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಇದು ಫಸ್ಟ್ ಟೈಮ್ ಒಬ್ರು? ಥರ್ಡ್ ಟೈಮ್. ಓ, ವೆರಿ ನೈಸ್. ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ನಿಮಗೆ. ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ಏನು ಹೇಳ್ತೀರಾ? ಹೇಗಿದೆ ನಿಮ್ಗೆ? ಏನು ಅನ್ನಿಸ್ತಾ ಇದೆ? ಈ ಟ್ರೆಕ್ ಆ್ಯಕ್ಚುಲಿ ಮಾಡ್ರೇಟ್ ಡಿಫಿಕಲ್ಟ್ ಆಗಿದೆ. ಓಕೆ, ಬಟ್ ಎಷ್ಟು ಬೇಗ ಸ್ಟಾರ್ಟ್ ಮಾಡ್ತಿರೋ ಅಷ್ಟು ಒಳ್ಳೇದು. ಸೊ ದಟ್ ಡಿಸ್ಟೆನ್ಸ್ ಬೇಗ ಕವರ್ ಮಾಡಿ ಬಿಫೋರ್ ಇಟ್ ಗೆಟ್ಸ್ ಡಾರ್ಕ್ ವಿ ಕ್ಯಾನ್ ಗೆಟ್ ಬ್ಯಾಕ್ ಟು ಫಾರೆಸ್ಟ್ ಆಫೀಸ್. ಓಕೆ. ಅಂದರೆ ರೈನಿ ಸೀಸನ್ನಲ್ಲಿ ಕಷ್ಟ ಆಗುತ್ತೆ. ಈಗ ಓಕೆ, ಈಗ ಆರಾಮಾಗಿ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಬ್ರೋ. ನೈಸ್ ಮೀಟಿಂಗ್ ಯು. ಥ್ಯಾಂಕ್ ಯು. ನೋಡಿ, ಇದು ಆ ಪರ್ವತ ಮುಗಿದಾದ್ಮೇಲೆ ಶೇಷಗಿರಿ ಪರ್ವತ ಈ ಕಾಡು ದಾರಿ ಸಿಗುತ್ತೆ. ಇದು ಒಂಥರ ಸೂಪರ್ ಆಗಿದೆ ವ್ಯೂ ಇದು ನೋಡಿ. ವೆರಿ ನೈಸ್. ಸ್ವರ್ಗ ನೋಡ್ರಿ, ಇಲ್ಲಿದೆ ನೋಡಿ ಸ್ವರ್ಗ. ಅಲ್ಟಿಮೇಟ್. ಕಾಶಿ ಬಾಯ್, ಹೇಗಿದೆ ಬೈ ವ್ಯೂ? ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ ಆ ಬಂಡೆ ಮೇಲೆ ಹೋಗುವಂಥದ್ದು. ಈಗ ನೆಕ್ಸ್ಟ್ ಇದು ಹತ್ಕೊಂಡು ಹೋದರೆ ಅಲ್ಲಿ ನಮ್ಮ ಡೆಸ್ಟಿನೇಷನ್ ಕುಮಾರ ಪರ್ವತ ರೀಚ್ ಆಗ್ತೀವಿ. ಇದು ಮೋಸ್ಟ್ ಚಾಲೆಂಜಿಂಗ್. ಇಲ್ಲಿ ನೀರು ಹರಿತಿದೆಯಲ್ಲ, ಇಲ್ಲಿ ಖಂಡಿತ ಹತ್ತಕ್ಕಾಗೋದಿಲ್ಲ. ಇಲ್ಲಿ ನೋಡಿ, ಇದಿದೆಯಲ್ಲ ಈ ಎಡ್ಜ್, ಇಲ್ಲಿ ಮೇಲೆ ಹತ್ಕೊಂಡು ಹಂಗೆ ಹೋಗ್ಬೇಕಾಗುತ್ತೆ. ಅಲ್ಲಿ ಮೇಲೆ ರೀಚ್ ಆಗಬೇಕು. ಫೈನಲಿ ನಾವಿನ್ನು ನಮ್ಮ ಡೆಸ್ಟಿನೇಷನ್ಗೆ ಇನ್ನೆಷ್ಟಿದೆ ಸರ್?
5 to 10 minutes. 5 to 10 ಮಿನಿಟ್ಸ್ ನಮ್ಮ ಡೆಸ್ಟಿನೇಷನ್ ರೀಚ್ ಆಗ್ತೀವಿ ಕುಮಾರ ಪರ್ವತ. ಇನ್ನೊಂದು ನಾನು ನಿಮಗೆ ಒಂದು ವಿಷಯ ಹೇಳಲೇಬೇಕು. ವಿನಯ್ ಸಿಂಗ್ ಅಂತ ನಮ್ಮ ಕೋಚ್, ಇವರು ಅರೌಂಡ್ 15-16 ಟೈಮ್ಸ್ ಕುಮಾರ ಪರ್ವತ ಟ್ರೆಕ್ಕಿಂಗ್ ಮಾಡಿದ್ದಾರೆ. ಎಲ್ಲ ಇವ್ರ ಗೈಡೆನ್ಸ್ ಮುಖಾಂತರನೇ ನಾವು ಬರ್ತಾಯಿದ್ದೀವಿ. ಸೂಪರ್, ವೆರಿ ನೈಸ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಸಪೋರ್ಟ್. ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಮ ಮೇಲೆ ಇರುತ್ತೆ ಅಂತ ನನಗೆ ಗೊತ್ತು. ಆದರೂ ನಾನೊಂದು ಮನಸ್ಸಿಂದ ನಿಮ್ಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಈ ಮಾತು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. Thank you, sir. Thank you. Enjoy Mother Nature. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ನೋಡಿ, ಇನ್ನೇನು ಕುಮಾರ ಪರ್ವತ ಅಲ್ಲಿದೆ, ಅಲ್ಲಿ ಹೋಗ್ಬೇಕಷ್ಟೆ. ಇದು ಫೈನಲ್ ನಾವು ಹತ್ತುವಂಥ ಜಾಗ. ಫ್ರೆಂಡ್ಸ್, ಫೈನಲಿ ನಾವು ಕುಮಾರ ಪರ್ವತ ತಲುಪಿದ್ದೀವಿ. ಇಲ್ಲಿ ನೋಡಿ. ಹಲೋ ಫ್ರೆಂಡ್ಸ್. ಕುಮಾರ ಪರ್ವತ Superb. So from first person to the last person, congratulations. Everybody have done superb. There is nothing first, there is nothing last. The team together is the best part. So everybody have done your part of job and supported each and everyone. Super. And congratulations to her and Madam and Santu for bringing them all the way. I know the pain what happens to drag the last person ship. So again, congratulations to Santu. So on behalf of MAC, I thank him heartily for all the cooperation he has extended, and I hope that he is a member of MAC also, no doubt. But still he has taken extra care to ensure that this trek went so smooth and so successful. Thank you so much. It's my honor, and hope we continue this. We seek the same cooperation in the future also. Of course, he'll be there. It goes without saying. But let us all make more treks in future also, as this one as successful as this one. Yes, sir. So thank you, sir. Thank you, sir. Thank you so much. Everybody are enjoyed. ಹೇಳಿರ್ಬೋದು ಟೆಂಟ್ ಕ್ಲೀನ್ ಮಾಡಿ ಇದು ಮಾಡಿ, ಬಿಕಾಸ್ ದಿಸ್ ಆರ್ ಆಲ್ ದ ರೂಲ್ಸ್ ವಿಚ್ ವಿ ಫಾಲೋ ಆ್ಯಂಡ್ ಯು ಹ್ಯಾವ್ ಟು ಡೂ ಇಟ್. Perfect. ಸೊ ಯಾಕಂದರೆ ಕೆಲವರು ಹೊಸಬ್ರು ಇರ್ಬೋದು, ನೀವು ನಮ್ಮ ಮನೇಲಿ ನಾವು ಗ್ಲಾಸ್ ಎತ್ತಲ್ಲ ಇಲ್ಲೆಲ್ಲ ತೆತ್ತಿಸ್ತಾ ಇದ್ದೇನೆ. ವೆನ್ ಯು ಆರ್ ಇನ್ ಅಡ್ವೆಂಚರ್, ಯು ಹ್ಯಾವ್ ಟು ಕ್ಲೀನ್ ಯರ್ ಶಿಟ್ ಆಲ್ಸೋ, ಯು ಹ್ಯಾವ್ ಟು ಕ್ಲೀನ್ ಅದರ್ ಶಿಟ್ ಆಲ್ಸೋ. ವೆನ್ ಯು ಗೋ ಫಾರ್ ಹಿಮಾಲಯಾಸ್, ವೆನ್ ಯು ಗೋ ಫಾರ್ ಎನಿಬಡಿ, ಯಾರೇ ಪ್ಯೂಕ್ ಮಾಡಿದ್ರು, ಇಟ್ಸ್ ಮೈ ಡ್ಯೂಟಿ ಟು ಕ್ಲೀನ್, ಬಿಕಾಸ್ ಐ ಕ್ಯಾನಾಟ್ ಲೀವ್ ದ ಪ್ಲೇಸ್. ಸೊ ಇಫ್ ಯು ಆರ್ ದೇರ್, ಇಫ್ ಯು ಡೂ ದಿಸ್, ಮದರ್ ನೇಚರ್ ವಿಲ್ ಟೇಕ್ ಕೇರ್ ಆಫ್ ಯು. ಯು ವಿಲ್ ಬಿ ಮೋರ್ ಫಿಟ್ಟರ್ ಆ್ಯಂಡ್ ಯು ವಿಲ್ ಬಿ ಮೋರ್ ಎಂಜಾಯಬಲ್. So these are all learnings. So these learnings will not happen in any institutions. It happens only in adventure. So hope everybody have nice. So half job is done, half job is to get down. Reaching safely is very, very important. We are running late. We'll give 1 minute for individual pictures and anything. Once I say go start, everybody will start. ಕುಮಾರ ಪರ್ವತ ಪೀಕ್ ಮೇಲೆ ಇಲ್ಲಿ ಒಂದು ಕಲ್ಲಲ್ಲೇ ಕಟ್ಟಿರುವಂತಹ ಶಿವ ಟೆಂಪಲ್ ಇದೆ ನೋಡಿ. ಇಲ್ಲಿ ಶಿವ ಟೆಂಪಲ್, ಶಿವನ ದೇವಸ್ಥಾನ ಕಲ್ಲಲ್ಲಿ ಕಟ್ಟಿರುವಂಥದ್ದು ಇದು ನೋಡಿ. ಫುಲ್ ಕಲ್ಲಲ್ಲೇ ಕಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ.
ಫ್ರೆಂಡ್ಸ್, ಈಗ ನಮ್ಮ ಕುಮಾರ ಪರ್ವತ ಪೀಕ್ ಎಲ್ಲ ಮುಗೀತು. ಈಗ ನೆಕ್ಸ್ಟ್ ಇನ್ನು 7 ಕಿಲೋಮೀಟರ್ಸ್ ಡೌನ್ ಹಿಲ್ ಇದೆ. ಇಲ್ಲಿ ಡೌನ್ ಹಿಲ್ಲಲ್ಲಿ ತುಂಬ ಹುಷಾರಾಗಿ ಹೋಗಬೇಕು. ಮೋಸ್ಟ್ ಇಂಜುರೀಸ್ ಎಲ್ಲ ಆಗೋದು ಇಳಿವಾಗಲೇ, ಯಾಕಂದರೆ ನಮ್ಮ ಬಾಡಿ ಪ್ರೆಷರ್ ಫುಲ್ಲು ಇಳಿವಾಗ ನಮ್ಮ ಕಾಲ ಮೇಲೆ ಬೀಳುತ್ತೆ. ತುಂಬ ಕೇರ್ಫುಲ್ಲಾಗೆ ಸ್ಲೈಡಿಂಗ್ ಆಗದೆ ಇರೋ ಹಾಗೆ ಇಳಿಬೇಕಾಗುತ್ತೆ. ಇಲ್ಲೇ ಬರ್ತಾ ಅಂದಿವೆ ಇವರು ಸೋಮವಾರಪೇಟೆ ರೂಟಿಂದ ಬಿಬಿನ್ ನಮ್ಮ ಫ್ರೆಂಡ್ ಒಬ್ಬರು ಸಿಕ್ಕಿದ್ರು, ಖುಷಿ ಆಯಿತು. ಬಿಫಿಟ್ ಜಿಮ್ ಓನರ್ ಇವರು. ನಿಮಗೆ ವರ್ಕೌಟಲ್ಲಿ ಒಳ್ಳೆ ಅಥ್ಲೀಟ್ಸ್ ಆಗಬೇಕು, ಇಲ್ಲಾಂದರೆ ಸ್ಪೋರ್ಟ್ಸ್ ವರ್ಕೌಟ್ ಬೇಕಂದರೆ ದಯವಿಟ್ಟು ಬಿಬಿನ್ನ ಕಾಂಟ್ಯಾಕ್ಟ್ ಮಾಡಿ. ಸೂಪರಾಗಿ ವರ್ಕೌಟ್ ಮಾಡಿಸ್ತಾರೆ. ನಿಮಗೆ ವಿತಿನ್ 2 ಮಂತ್ಸಲ್ಲಿ ನಿಮ್ದು ಎಷ್ಟೋ ವೆಯ್ಟ್ನ ಇಳಿಸ್ಬಿಡ್ತಾರೆ, ಅದಂತೂ ಕನ್ಫರ್ಮ್. ಓಕೆ ಬಿಬಿನ್ ಬೈ, ಥ್ಯಾಂಕ್ ಯು ಸೋ ಮಚ್ ಬೈ. ನೀವು ನೋಡಿ ಖುಷಿ ಆಯಿತು ಬೈ. ನೋಡಿ ಇನ್ನು 7 ಕಿಲೋಮೀಟರ್ಸ್ ಆಲ್ಮೋಸ್ಟ್ ಇದೇ ಥರ ಇರುತ್ತೆ ಅಂತ ಹೇಳಿದ್ದಾರೆ. ಫಾರೆಸ್ಟ್ ನಮಗೆ ಆದಷ್ಟು ಸನ್ಲೈಟ್ ಬೀಳಲ್ಲ, ಬಿಸಿಲೇನಿಲ್ಲ, ಆದ್ರೂ ಒಂಥರ ಕೂಲ್ ವೆದರ್ ಆಗಿ ತುಂಬ ಚೆನ್ನಾಗಿದೆ. ಇಲ್ಲಿ ಒಂದೆರಡು ಕಡೆ ಹಗ್ಗ ಸಪೋರ್ಟ್ ತೊಗೊಂಡು ಇಳಿಬೇಕಾಗತ್ತೆ. ನೋಡಿ ಅಲ್ಲಿ ಇಳಿತಾ ಇದ್ದಾರೆ ನೋಡಿ, ಹಗ್ಗ ಸಪೋರ್ಟ್ ತೊಗೊಂಡು ಒಂದೊಂದೇ ಹೆಜ್ಜೆ ಇಟ್ಕೊಂಡು ಇಳಿಬೇಕಾಗತ್ತೆ. ನೋಡಿ ಈಗ ಇಳಿತಾ ಇದ್ದಾರೆ ನೋಡಿ, ಈ ಥರ. ನಮಗೆ ಧೈರ್ಯ ಇರಬೇಕಷ್ಟೇ. ಧೈರ್ಯ ಇದ್ದರೆ ಎಲ್ಲ ಸುಲಭ ಆಗುತ್ತೆ, ಧೈರ್ಯ ಇಲ್ಲ ಅಂದರೆ ಎಲ್ಲ ಕಷ್ಟ ಆಗುತ್ತೆ. ನೋಡಿ ಇವ್ರು ಹೋಗ್ತಾ ಇದ್ದಾರೆ ನೋಡಿ, ಈ ಥರ ಧೈರ್ಯ ಮಾಡಿ ಹೋಗಬೇಕಾಗತ್ತೆ. ಏನೂ ತೊಂದರೆ ಆಗೋಲ್ಲ. ಈ ರೋಪ್ ಏನಿದೆ ತುಂಬ ಗಟ್ಟಿಯಾಗಿ ಕಟ್ಟಿರ್ತಾರೆ. ಈ ರೋಪ್ ಹೆಲ್ಪಿಂದ ನಾವು ಆರಾಮಾಗಿ ಹಿಡ್ಕೋಬೋದು. ನೋಡಿ ಇನ್ನು 4 ಕಿಲೋಮೀಟ್ರ್ ಇದೆ ಅಂತೆ. ನಮ್ಮ ವಿನಯ್ ಸಿಂಗ್ ಅವ್ರು ಹೇಳ್ತಾ ಇದ್ದಾರೆ ಇನ್ನು 4 ಕಿಲೋಮೀಟ್ರ್ ಇದೆ ಅಂತ. ಫುಲ್ಲು ಹೆಂಗೆ ಅಂದರೆ ಇಳೋದೇ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಾ ಇದೆ ನನಗೆ. ಫ್ರೆಂಡ್ಸ್, ಈಗ ಎಲ್ಲ ತಲುಪಿದ್ದೀವಿ ಚೆಕ್ ಪೋಸ್ಟ್ಗೆ. ಇನ್ನು ಈಗ ಹೊರಗಡೆ ಹೋಗೋದು. ಇಲ್ಲಿಂದ 1 ಕಿಲೋಮೀಟ್ರ್ ದೂರಕ್ಕೆ ನಮ್ಮ ವ್ಯಾನ್ ರೆಡಿ ಇದೆ. ಡೈರೆಕ್ಟ್ ಮೈಸೂರಿಗೆ ಹೋಗ್ತೀವಿ, ಅಲ್ಲಿ ಊಟ ಮಾಡಿಕೊಂಡು. ಆಲ್ ಥ್ಯಾಂಕ್ಸ್ ಟು ಮಿಸ್ಟರ್ ವಿನಯ್ ಸಿಂಗ್ ಸರ್, ಆರ್ಗನೈಸರ್ ಸಂತು, ಆ್ಯಂಡ್ ಬಿಗ್ ಸಪೋರ್ಟ್ ರಮೇಶ್ ಸರ್. ಥ್ಯಾಂಕ್ ಯು ಎಲ್ಲರಿಗೂ. ಕಂಗ್ರ್ಯಾಚುಲೇಷನ್ಸ್ ಎಲ್ಲ ಕಂಪ್ಲೀಟ್ ಮಾಡಿದ್ದಕ್ಕೆ. ಮತ್ತು ಥ್ಯಾಂಕ್ ಯು ಸೋ ಮಚ್ ಫಾರ್ ಆರ್ಗನೈಸಿಂಗ್ ಸಚ್ ಎ ವಂಡರ್ಫುಲ್ ಈವೆಂಟ್. ಮೈಸೂರು ಅಥ್ಲೆಟ್ಸ್ ಕ್ಲಬ್ಗೆ ನಾವು ತುಂಬ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ. ನಮ್ಮ ಈ ದಿನದ ಟ್ರೆಕ್ಕಿಂಗ್ ಇನ್ನೇನು ಮುಕ್ತಾಯಕ್ಕೆ ಬಂದಿದೆ. ಈಗ ಚೆಕ್ ಪೋಸ್ಟ್ ಎಲ್ಲ ಮುಗಿಸಿ ಸೋಮವಾರಪೇಟೆ ಕಡೆಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ 1 ಕಿಲೋಮೀಟ್ರ್ ಇದೆ. ಅಲ್ಲಿ ನಮ್ಮ ವ್ಯಾನ್ ಕಾಯ್ತಾ ಇದೆ ನಮಗೋಸ್ಕರ. ಅಲ್ಲಿಂದ ಒಂದು ಫುಡ್ ಎಲ್ಲ ತೊಗೊಂಡು ನೆಕ್ಸ್ಟ್ ಸೀದಾ ಮೈಸೂರು. ಫ್ರೆಂಡ್ಸ್, ಈಗ ನಮ್ಮ ಟ್ರೆಕ್ಕಿಂಗ್ ಎಲ್ಲ ಮುಗಿದಿದೆ. ಎಲ್ಲ ಸೂಪರ್ ಆಗಿತ್ತು. ಫೈನಲಿ ಸಕ್ಸಸ್ಫುಲ್ ಆಗಿ ಎಲ್ಲರೂ ಟ್ರೆಕ್ಕಿಂಗ್ನ ಕಂಪ್ಲೀಟ್ ಮಾಡಿದ್ದೀವಿ ಸೇಫಾಗಿ. ಯಾರಿಗೂ ಏನೂ ತೊಂದರೆ ಆಗಿಲ್ಲ ದೇವ್ರ ದಯೆಯಿಂದ. ಬಹು ಬೇಗನೆ ಇನ್ನೊಂದು ಮತ್ತೆ ಗ್ಯಾರಂಟಿ ಟ್ರೆಕ್ಕಿಂಗ್ ಆರ್ಗನೈಸ್ ಮಾಡ್ತಾರೆ ನಮ್ಮ ಮ್ಯಾಕ್. ಆಲ್ ಥ್ಯಾಂಕ್ಸ್ ಟು ಮ್ಯಾಕ್ ಗ್ರೂಪ್, ಮೈಸೂರು ಅಥ್ಲೆಟ್ಸ್ ಕ್ಲಬ್. ವಿನಯ್ ಸಿಂಗ್ ಅವ್ರಿಗೂ ತುಂಬ ಥ್ಯಾಂಕ್ಸ್. ಅವರು ನಮಗೆ ಒಳ್ಳೆ ಗೈಡ್ ಆಗಿದ್ದರು. ಮತ್ತು ನಮ್ಮ ದೀಪಕ್ ಪತಂಗಿ ಅವ್ರಿಗೂ, ಅಧ್ಯಕ್ಷರಿಗೆ, ನಮ್ಮ ಅಧ್ಯಕ್ಷರು ದೀಪಕ್ ಸರ್ ಅವರಿಗೆ, ಎಲ್ಲರಿಗೂ ತುಂಬ 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 ಥ್ಯಾಂಕ್ಸ್. ಈಗ ಈ ವಿಡಿಯೋ ಮುಗಿಯುತ್ತೆ. ಕುಮಾರ ಪರ್ವತ ಟ್ರೆಕ್ಕಿಂಗ್ ಪ್ರೋಗ್ರಾಮ್ ಮುಗಿಯುತ್ತೆ. See you, take care, bye bye, good night. Love you.